ಎಲ್ರಿಗೂ ನಮಸ್ಕಾರ. ಇವತ್ತು 12ನೇ ಅಂತಾರಾಷ್ಟ್ರೀಯ ಯೋಗ ದಿನ. ವಿಶ್ವದಾದ್ಯಂತ ಈ ದಿನ ಯೋಗವನ್ನು ಅಭ್ಯಾಸ ಮಾಡ್ತಾರೆ ಮತ್ತು ಯೋಗ ದಿನವನ್ನು ಆಚರಿಸ್ತಾರೆ. ವಿಶ್ವಕ್ಕೆ ಭಾರತವು ನೀಡಿರತಕ್ಕಂತಹ ಅನೇಕ ಅಮೂಲ್ಯ ಕೊಡುಗೆಗಳಲ್ಲಿ ಯೋಗವು ಕೂಡ ಒಂದು. ಇದು ನಮಗೆ ಅತ್ಯಂತ ಹೆಮ್ಮೆಯ ವಿಷಯ. ಇಂದು ವಿಶ್ವದಾದ್ಯಂತ ಎಲ್ಲರೂ ಅಭ್ಯಾಸ ಮಾಡ್ತಾ ಇರುವಂತಹ ಯೋಗವನ್ನು ನಮ್ಮ ಭಾರತದಲ್ಲಿಯೂ ಕೂಡ ಪ್ರತಿಯೊಬ್ಬ ವ್ಯಕ್ತಿಯೂ ಅದನ್ನು ಅಭ್ಯಾಸ ಮಾಡಿಕೊಳ್ಬೇಕು. ಪ್ರತಿನಿತ್ಯ ಅದನ್ನು ತನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಯೋಗ ದಿನ ಕೇವಲ ಒಂದು ದಿನಕ್ಕೆ ಮಾತ್ರ ಸೀಮಿತವಾಗಿರದೆ ಪ್ರತಿನಿತ್ಯ ಜೀವನ ಶೈಲಿ ಆಗಬೇಕು. ಆಗ ಮಾತ್ರ ಸಂಪೂರ್ಣವಾಗಿ ಆರೋಗ್ಯಕರ ಭಾರತ ನಿರ್ಮಾಣವಾಗಲಿಕ್ಕೆ ಸಾಧ್ಯ ಆಗುತ್ತೆ. ಪ್ರತಿ ವರ್ಷವೂ ಯೋಗ ದಿನಾಚರಣೆಗೆ ಒಂದು ಧ್ಯೇಯ ವಾಕ್ಯವನ್ನು ನೀಡಲಾಗುತ್ತೆ. ಈ ವರ್ಷದ ಧ್ಯೇಯ ವಾಕ್ಯ ಅಂದರೆ 12ನೇ ಅಂತಾರಾಷ್ಟ್ರೀಯ ಯೋಗ ದಿನದ ಧ್ಯೇಯ ವಾಕ್ಯ ಅಂತಂದರೆ ಯೋಗ ಫಾರ್ ಹೆಲ್ದಿ ಏಜಿಂಗ್, ಆರೋಗ್ಯಕರ ವಯೋವೃದ್ಧಿಗಾಗಿ ಯೋಗ ಅಂತ ತಿಳಿಸಲಾಗಿದೆ. ಪ್ರತಿಯೊಬ್ಬ ವ್ಯಕ್ತಿಗೂ ವಯಸ್ಸಾಗತ್ತೆ. ವಯಸ್ಸು ಆದ ನಂತರ ಕೆಲವೊಂದು ಸಮಸ್ಯೆಗಳು ಕಂಡುಬರುತ್ತೆ. ಸಾಮಾನ್ಯವಾಗಿ 70% ಹೆಚ್ಚಿನ ಒಂದು ಜನರಲ್ಲಿ ಬೆನ್ನು ನೋವು ಇರಬಹುದು, ಸೊಂಟ ನೋವು ಇರಬಹುದು, ಮಂಡಿಗಳ ನೋವು ಇರಬಹುದು, ಕುತ್ತಿಗೆ ನೋವು, ಹೀಗೆ ಅನೇಕ ರೀತಿಯಾಗಿರ್ತಕ್ಕಂತಹ ನೋವುಗಳ ಸಮಸ್ಯೆಗಳಿಂದ ಬಳಲ್ತಾರೆ. ನಿದ್ರಾಹೀನತೆ, ಮಾನಸಿಕ ಒತ್ತಡ, ಆಂಗ್ಸೈಟಿ, ಡಿಪ್ರೆಷನ್, ಡೈಜೆಸ್ಟಿವ್ ಇಶ್ಯೂಸ್, ಹೀಗೆ ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಾರೆ. ಸೊ ವಯಸ್ಸಾದ ಮೇಲೆ ಈ ಸಮಸ್ಯೆಗಳು ಬರಬಾರದು, ನಾವು ಔಷಧಿಗಳ ಮೇಲೆ ಅವಲಂಬಿತ ಜೀವನ ಮಾಡಬಾರ್ದು ಅಂತಂದರೆ, ಲವಲವಿಕೆಯಿಂದ ಚೈತನ್ಯಯುತವಾಗಿ ನಾವು ಬದುಕಬೇಕು, ಉತ್ತಮ ಆರೋಗ್ಯಕರ ಜೀವನವನ್ನು ನಡೆಸಬೇಕು ಅಂತಂದರೆ ಪ್ರತಿನಿತ್ಯ ಯೋಗಾಭ್ಯಾಸ ತುಂಬ ಒಳ್ಳೆಯದು. ಯೋಗ ಕೇವಲ ದೈಹಿಕ ವ್ಯಾಯಾಮ ಅಷ್ಟೇ ಅಲ್ಲ. ಯೋಗವು ದೇಹ, ಮನಸ್ಸು ಮತ್ತು ಆತ್ಮದ ಸಮತೋಲನವನ್ನು ಮಾಡ್ತಕ್ಕಂತಹ ಒಂದು ಸಾಧನ. ಹಾಗಾಗಿ ಪ್ರತಿನಿತ್ಯ ಯೋಗಾಭ್ಯಾಸವನ್ನು ರೂಢಿಸ್ಕೊಳ್ಳಿ. ಮಿನಿಮಮ್ 20ರಿಂದ 30 ನಿಮಿಷನಾದರೂ ಯೋಗಾಭ್ಯಾಸವನ್ನು ಮಾಡಿ ಧ್ಯಾನ ಪ್ರಾಣಾಯಾಮವನ್ನು ಅಳವಡಿಸ್ಕೊಳ್ಳಿ. ನೀವು ಮತ್ತು ನಿಮ್ಮ ಕುಟುಂಬದವರನ್ನೇ ಸೇರಿ ಯೋಗ ಮಾಡಿ. ಆಗ ಒಂದು ಉತ್ತಮ ಆರೋಗ್ಯಕರ ಒಂದು ಕುಟುಂಬ ಆಗತ್ತೆ. ತನ್ಮೂಲಕ ಆರೋಗ್ಯಕರ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತೊಮ್ಮೆ ಎಲ್ಲರಿಗೂ 12ನೇ ಅಂತಾರಾಷ್ಟ್ರೀಯ ಯೋಗ ದಿನದ ಹಾರ್ದಿಕ ಶುಭಾಶಯಗಳು. ಧನ್ಯವಾದಗಳು.